ಹರಿಹರ ನಗರದಲ್ಲಿನ ರಸ್ತೆಗಳಲ್ಲಿ ನಿರ್ಮಾಣವಾಗಿರುವ ಗುಂಡಿಗಳನ್ನು ಮುಚ್ಚುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಹರಿಹರ ತಾಲೂಕು ಘಟಕ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರಮುಖ ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು, ಕೂಡಲೇ ರಸ್ತೆಗಳಲ್ಲಿರುವ ಗುಂಡಿಗಳನ್ನು ಮುಚ್ಚುವಂತೆ ನಗರಸಭೆ ಪೌರಾಯುಕ್ತರಿಗೆ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳಿಗೆ ಪ್ರತಿಭಟನಾಕಾರರು ಮನವಿ ನೀಡಿದರು. ಹರಿಹರ ನಗರದಲ್ಲಿರುವ ರಸ್ತೆಗಳಲ್ಲಿ ಗುಂಡಿಗಳೇ ತುಂಬಿದ್ದು, ಗುಂಡಿ ಮುಚ್ಚಿಸುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ನೀಡಿದ್ದು, 1 ವಾರ ಗಡುವು ನೀಡಲಾಗಿದೆ. 1 ವಾರದೊಳಗೆ ನಗರದಲ್ಲಿರುವ ರಸ್ತೆಗಳಲ್ಲಿರುವ ಎಲ್ಲಾ ಗುಂಡಿಗಳನ್ನು ಅಧಿಕಾರಿಗಳು ಮುಚ್ಚಿಸಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಪ್ರತಿಭಟನಾಕಾರರು ನೀಡಿದ್ದಾರೆ. ಇವತ್ತು ಸುಮಾರು 2.5 ವರ್ಷ ಕಾಲ ಆಯಿತು. ಹರಿಹರ ನಗರವನ್ನು ಪೂರ ಗುಂಡಿ ಭಯನ ಆಗಿದೆ ಮತ್ತು ಎಲ್ಲಿ ನೋಡಿದ್ರು ಗುಂಡಿಗಳನ್ನು ತುಂಬಿರೋದ್ರಿಂದ ನಗರಸಭೆಯವರು ಕೂಡ ಎಚ್ಚರಿಸ್ಕೊಂಡಿಲ್ಲ, ಸರ್ಕಾರದವರು ಕೂಡ ಎಚ್ಚರಿಸ್ಕೊಂಡಿಲ್ಲ, ಜನಪ್ರತಿನಿಧಿಗಳು ಕೂಡ ಎಚ್ಚರಿಸ್ಕೊಂಡಿಲ್ಲ. ಇವತ್ತು ಹರಿಹರದಲ್ಲಿ ರಾಜಕಾರಣಿಗಳು ಇದ್ದಾರೋ ಇನ್ನು ಇಲ್ಲ ಅನ್ನೋದನ್ನು ನಮಗೆ ಒಂದು ಅಗೋಚರ ಆಗಿಬಿಟ್ಟಿದೆ. ಯಾಕಂದರೆ ಅವ್ರ ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡಿ ಅವರಿಗೆ ಸರ್ಕಾರಕ್ಕೆ ಕಳಿಸ್ತೇವೆ, ಅವರು ಕೂಡ ಈ ಸರ್ಕಾರದ ಕೆಲಸಗಳನ್ನು ಮಾಡಬೇಕಾಗಿದೆ, ಅವರು ಕೂಡ ಸರ್ಕಾರದ ಕೆಲಸ ಮಾಡ್ತಾ ಇಲ್ಲ. ಇದನ್ನು ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳನ್ನು ನಾವು ಖಂಡಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಯಾವತ್ತೂ ಖಂಡನೆ ಮಾಡುತ್ತೆ. ಯಾಕೆಂದರೆ ನಾವು ಈಗ ಹಲವಾರು ದಿನಗಳಿಂದಲೂ 2-3 ಬಾರಿ ನಾವು ಮನವಿ ಕೊಟ್ಟಿದ್ದೇವೆ, ಕೊಟ್ಟರೂ ಕೂಡ ಯಾವ ಅಧಿಕಾರಿಗಳನ್ನು ಸ್ಪಂದಿಸಿಲ್ಲ. ಯಾಕಂದರೆ ಶಾಲೆ ಮಕ್ಕಳು, ವಾಹನಗಳು, ಹಲವಾರು ಸೇವೆಗಳನ್ನು ಅಡ್ಡಾಡುವಂಥ ರಸ್ತೆ ಹರಿಹರ. ಕರ್ನಾಟಕ ಹರಿಹರ ಇದು ರಾಜಧಾನಿ, ಮಧ್ಯ ರಾಜಧಾನಿ ಹರಿಹರ. ಇಲ್ಲಿ ನೂರಾರು ಬೈಕ್ಗಳು, ನೂರಾರು ವೆಹಿಕಲ್ಗಳು, ನೂರಾರು ಲಾರಿಗಳನ್ನು ಅಡ್ಡಾಡುವಂಥ ಜಾಗ. ನಾವು ಸುಮಾರು 21ನೇ ಇಸ್ವಿಯಲ್ಲಿ ಬೃಹತ್ ಪ್ರತಿಭಟನೆ ಮತ್ತು ನಗರಸಭೆ ಮುತ್ತಿಗೆ ಮಾಡಿದ್ವಿ. ಆವತ್ತಿನ ದಿವಸ AC ಮೇಡಮರು, ದುರ್ಗಾ ಶ್ರೀಂತ ಮೇಡಮರು ಇದ್ದರು. ಆ ಮೇಡಮರು ಸ್ಪಾಟಿಗೆ ಬಂದುಬಿಟ್ಟು ನಮಗೆ ಸೈನ್ ಹಾಕ್ಕೊಟ್ರು, ಮಾಡಿಕೊಡ್ತೇವೆ ಅಂತೇಳಿ. ಅದಾದಮೇಲೂ ಕೂಡ ಮಾಡದಿದ್ದ ಕಾಲಕ್ಕೆ ನಾವು ಅರೆಬೆತ್ತಲೆ ಕಾರ್ಯಕ್ರಮ ಮಾಡಿದ್ವಿ ಇಲ್ಲಿ ನಗರಸಭೆ ಮುಂದೆ. ಆದರೂ ನಗರಸಭೆಯಲ್ಲಿ ಎಷ್ಟು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅಂದರೆ ಅವ್ರಿಗೆ ನಗರದ ಬಗ್ಗೆ ಸ್ವಲ್ಪ ಕಿಂಚಿತ್ತೂ ಕಾಳಜಿ ಇಲ್ಲ. ಎಷ್ಟೆಷ್ಟು ಗುಂಡು ಬಿದ್ದಿದ್ದಾವೆ, ಎಷ್ಟು ಹೋರಾಟ ನಾವು ಮಾಡಿದ್ದೀವಿ. ಈಗ ರಕ್ಷಣಾ ವೇದಿಕರು, ಬಟ್ ಆಟೋ ಚಾಲಕರು ಮತ್ತು ಬಿಟ್ಟರೆ ಬೇರೆ ಯಾರು ಈ ರಸ್ತೆ ಬಗ್ಗೆ ಯೋಚನೆ ಮಾಡ್ತಾರೆ. ಇದು ರಸ್ತೆ ಎಲ್ಲರಿಗೂ ಸಾರ್ವಜನಿಕರಿಗೆ ಬೇಕಾಗಿರೋ ರಸ್ತೆ, ಆಟೋ ಚಾಲಕರಿಗೊಬ್ಬರಿಗೆ ಅಲ್ಲ. ಇದು ಸಾರ್ವಜನಿಕರು ಅಂದರೆ ಈಗ ವ್ಯವಹಾರಸ್ಥರು ಇರ್ತಾರೆ, ಅಲ್ಲಿಂದ ಜನ ಬರ್ತಾರೆ, ಊರಾಗ ಜನ ಅಡ್ಡಾಡ್ತಿರ್ತಾರೆ. ಎಷ್ಟೆಷ್ಟು ಗುಂಡು ಬಿದ್ದಿದ್ದಾವೆ ಅಂದರೆ ರೋಡಲ್ಲಿ ಗಾಡಿ ತಗೊಂಡು ಹೋದ್ರೆ ನಡ್ಕೊಂಡು ಹೋದ್ರೆ ಕಷ್ಟ ಇದೆ. ಎಡ್ಜು, ಕಾಂಕ್ರೀಟ್ ಎಡ್ಜುಗಳು, ವೆಹಿಕಲ್ ರಿಪೇರಿ ಬರ್ತಾವೆ ಅಂದ್ರೆ ಇಷ್ಟು ವೆಹಿಕಲ್ ರಿಪೇರಿ ಬರ್ತಾವೆ. ಜನ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಆ ಗುಂಡಿ ತಪ್ಪಿಸೋದು ಕಷ್ಟ ಇದೆ. ಈ ಕಡೆ ಜನ ಇರ್ತಾರೆ, ಈ ಕಡೆ ಗುಂಡಿ ಇರ್ತಾರೆ. ಹೀಗಾಗಿ ಅಪಘಾತಗಳು ಭಾಳ ಆಗಿಬಿಟ್ಟು ಸಮಸ್ಯೆ ಭಾಳ ಆಗ್ತಾಯಿದೆ. ಮೊನ್ನೆ ಈಗ ಇದನ್ನು ನಾವು 10 ದಿನಗಳ ಗಡುವು ಕೊಡ್ತಾ ಇದ್ದೀವಿ ನಗರಸಭೆಗೆ, ಅಧಿಕಾರಿಗಳಿಗೆ ಮತ್ತು ನಗರಸಭಾ ಅಧ್ಯಕ್ಷರು, ಸದಸ್ಯರಿಗೆ, ಪೌರಾಯುಕ್ತರಿಗೆಲ್ಲ ಮನವಿ ಕೊಡ್ತಾ ಇದ್ದೀವಿ. ಹರಿಹರ ನಗರ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಯೋಗದೊಂದಿಗೆ ಇವತ್ತು ರಸ್ತೆಗಳ ಏನು ದುರಸ್ತಿ ಏನಿದೆಯಾ ಅದು ಮಾಡಬೇಕಂತ ಹೇಳಿ ನಗರಸಭೆಗೆ ಒತ್ತಾಯ ಮಾಡಲಿಕ್ಕೆ ಈ ಒಂದು ಮುಷ್ಕರ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಸುಮಾರು 13-14ರಲ್ಲಿ ಏನು ಈ ಒಂದು UGD ಅನ್ನೋ ಹೆಮ್ಮಾರಿ ಬಂತಲ್ಲ, ಅವತ್ತಿಂದ ನಮ್ಮ ಸಾರ್ವಜನಿಕರಿಗಾಗಲಿ ಹರಿಹರದ ಆಟೋ ಚಾಲಕರಿಗಾಗಲಿ ದೊಡ್ಡ ಹಿಂಸೆ ಆಗಿದೆ. ಕಾರಣ ಇವರು ಮಾಡಿದಂಥ ಅವೈಜ್ಞಾನಿಕ ಕೆಲಸದಿಂದಾಗಿ ಹಾಗೂ ಇಲ್ಲಿನ ಪಟ್ಟಭದ್ರ ಹಿತಾಸಕ್ತಿಗಳು, ನಗರಸಭೆಯ ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೂ ಅಧಿಕಾರಿಗಳು ಕೂಡ್ಕೊಂಡು ಜನಸಾಮಾನ್ಯರ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ, ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಏನು ಇದು ಹರಿಹರ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ರಸ್ತೆಯ ಗುಂಡಿಗಳನ್ನು ಇದುವರೆಗೂ ಮುಚ್ಚೇ ಇಲ್ಲ. ಹಲವಾರು ಜನರು ಇವತ್ತು ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಳ್ತಿದ್ದಾರೆ. ಇದರಿಂದ ಸಾಗಲು ತುಂಬ ತೊಂದರೆ ಆಗ್ತಾ ಇದೆ. ನಾವು ಇಲ್ಲಿ ಹಲವಾರು 3-4 ಬಾರಿ ಮನವಿ ಕೊಟ್ಟಿದ್ದೀವಿ. ಅದು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ತಿದ್ದೆ. ಈ ಜೊತೆಗೆ ಏನು LIC ಆಫೀಸ್ ಹತ್ರ ಇರ್ತೇವೆ, ಮೊನ್ನೆ ಸಮೇತದಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ, ಇದಕ್ಕಿಂತ ಕಾಮಗಾರಿ ಬಂದ್ ಮಾಡಿದ್ದಾರೆ. ಮತ್ತು ಅಂದರೆ ಇದೇನಂತ ಗೊತ್ತಾಗ್ತಾಯಿಲ್ಲ. ಜನರು ಮತ್ತು ತುಂಬ ಸಮಸ್ಯೆ ಅನುಭವಿಸ್ತಿದ್ರೆ ಕೂಡಲೇ ಸಂಬಂಧಪಟ್ಟ ಮಾನ್ಯ ಸಚಿವರು, ಇಲ್ಲೇ ದಾವಣಗೆರೆ ಕೂಡಲಿರ್ತಕ್ಕಂಥ ಸಚಿವರು ಕೂಡಲೇ ಈ ಒಂದು ಹರಿಹರದ ಸಮಸ್ಯೆಯನ್ನು ಬಗೆಹರಿಸಬೇಕು. ನಗರಸಭೆಯಿಂದ ಏನು ಅನುಕೂಲ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತೀವಿ ಅಂದರೆ ಈಗ 30 ಲಕ್ಷದ ಟೆಂಡರನ್ನು ಕರೆಯಲಾಗಿದೆ. ಯಾಕಂದರೆ ಸರ್ಕಾರ ಈ ಹಿಂದೆ ನಮಗೆ SRC ಹಣವನ್ನು ಹೋಲ್ಡ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಸರ್ಕಾರ ಕೊಡುವಂಥ ಹಣವನ್ನು ಹೋಲ್ಡ್ ಮಾಡಿದ್ರಿಂದ ನಮ್ಮ ಒಂದು ಹರಿಹರದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಆದರೂ ಸಮೇತ ನಾವು ನಮ್ಮ ಹರಿಹರದ ನಗರಸಭೆ ನಿಧಿಯಲ್ಲಿ 30 ಲಕ್ಷಗಳನ್ನು ಮೀಸಲಿಟ್ಟು ಅದಕ್ಕೆ ಟೆಂಡರನ್ನು ಕರೆದು ಅಪ್ರೂವಲ್ ತಗೊಂಡು ಈಗ ಮುಂದಿನ ವಾರದಲ್ಲೇ ನಾವು ಈ ಕೆಲಸಗಳನ್ನು
ಸ್ಟಾರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕಮಿಷನರು ಆಮೇಲೆ AW ಅವರು ನಾವೆಲ್ಲ ಸೇರಿಕೊಂಡು ಒಂದು ವ್ಯವಸ್ಥಿತವಾದ ಎಲ್ಲೆಲ್ಲಿ ತೆಗ್ಗು ಗುಂಡಿಗಳಿದ್ದಾವೆ, ಎಷ್ಟು ಸಾರ್ವಜನಿಕರಿಗೆ ಅನಾಹುತ ಆಗ್ತಾ ಇದೆ ಅವುಗಳನ್ನು ತಪ್ಪಿಸಲಿಕ್ಕೆ ನಾವೊಂದು ವ್ಯವಸ್ಥೆಯನ್ನು ಕೈಗೊಳ್ತಾ ಇದ್ದೀವಿ. ಈಗ ಇನ್ನೊಂದು ವಾರದಲ್ಲಿ ಆ ಕಾರ್ಯಕ್ರಮ